ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ವೆಜ್ ರೆಸಿಪಿ ತಂದಿದ್ದೇನೆ. ಎಲ್ಲರೂ ಹೇಳ್ತಾರೆ ನಾನು ಜಾಸ್ತಿಯಾಗಿ ನಾನ್ ವೆಜ್ ರೆಸಿಪಿ ಮಾಡ್ತೇನೆ ಅಂತ. ಅದಕ್ಕೋಸ್ಕರ ಹೆಚ್ಚಾಗಿ ನಾನೀಗ ಟ್ರೈ ಮಾಡೋದೇನೆಂದರೆ ವೆಜ್ ರೆಸಿಪಿ ಮಾಡುವ ಅಂತ. ಆ್ಯಕ್ಚುಲಿ ಫ್ರೈಡೇಸ್ ನಾವಿಲ್ಲಿ ವೆಜ್ ಮಾಡ್ತೀವಿ ಮನೆಯಲ್ಲಿ. ಸೊ ಅದನ್ನೇ ನಾನು ರೆಕಮೆಂಡ್ ಮಾಡ್ತೇನೆ. ನಾನಿವತ್ತು ವೆಜ್ ಕೀಮಾ ತಂದಿದ್ದೇನೆ. ಅಂದರೆ ಎಲ್ಲ ವೆಜಿಟೇಬಲ್ಸನ್ನು ಮಿಕ್ಸ್ ಮಾಡಿ ನಾನೊಂದು ಗ್ರೇವಿ ಥರ ಮಾಡ್ತಿದ್ದೇನೆ. ಅದು ನೀವು ಚಪಾತಿ, ಪರೋಟ, ನಾನ್ ಯಾವುದರ ಜೊತೆ ಕೂಡ ತಿನ್ಬಹುದು. ಇವಾಗ ನನ್ನ ಜೊತೆ ತಿನ್ಬಹುದು. ತುಂಬ ಟೇಸ್ಟಿಯಾಗಿ ಬರ್ತದೆ. ಸೊ ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾನಿವತ್ತು ವೆಜ್ ಕೀಮಾ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಿದ್ದೇನೆ. ಇದು ಚಪಾತಿ ಜೊತೆ, ಪರೋಟ, ನಾನ್, ಕುಲ್ಚಾ, ರೈಸ್ ಜೊತೆ ಎಲ್ಲ ತಿನ್ಬಹುದು. ತುಂಬ ಒಳ್ಳೇದಾಗ್ತದೆ ಟೇಸ್ಟ್. ಈಗ ಇದಕ್ಕೆ ಏನೆಲ್ಲ ಬೇಕು ಅಂತ ನಾನು ಹೇಳ್ತಿದ್ದೇನೆ. ಫಸ್ಟಿಗೆ ಯೆಲ್ಲೋ ಬೆಲ್ ಪೆಪ್ಪರ್, ರೆಡ್ ಬೆಲ್ ಪೆಪ್ಪರ್, ಕ್ಯಾಪ್ಸಿಕಮ್, ಕ್ಯಾರೆಟ್, ಪೊಟೆಟೊ ಮತ್ತೆ ಬೀನ್ಸ್. ಇದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಡೀರಿ. ಆಗ ನಮಗೆ ಮಾಡಲಿಕ್ಕೂ ಬೇಗ ಬೇಗ ಆಗ್ತದಲ್ಲ, ಅದಕ್ಕೋಸ್ಕರ ರೆಡಿ ಮಾಡಿಟ್ರೆ ಒಳ್ಳೆಯದು. ಇದರ ಜೊತೆ ನಮಗೆ ಗ್ರೀನ್ ಪೀಸ್ ಬೇಕು, ಅಂದರೆ ಬಟಾಣಿ. ಮತ್ತೆ ನಾನು ಫ್ರೋಝನ್ ಬಟಾಣಿ ತಗೊಂಡಿದ್ದೇನೆ. ಮತ್ತೆ ಪನ್ನೀರನ್ನು ಗ್ರೇಟ್ ಮಾಡಿ ಇಟ್ಟಿದ್ದೇನೆ. ಈಗ ಒಂದು ಬಾಣಲಿಗೆ 3 ಟೀ ಸ್ಪೂನ್ ಗೀಯನ್ನು ಹಾಕಿ, ಎಣ್ಣೆ ಬೇಕಾದರೆ ಎಣ್ಣೆ ಕೂಡ ಹಾಕಬಹುದು. ಇದಕ್ಕೆ 1 ಟೀ ಸ್ಪೂನ್ ಜೀರಿಗೆಯನ್ನು ಹಾಕಿ, ಈಗ ಇದಕ್ಕೆ ಈರುಳ್ಳಿಯನ್ನು ಹಾಕಿ, ನಾನು 2 ಈರುಳ್ಳಿಯನ್ನು ಚಾಪ್ ಮಾಡಿ ಹಾಕ್ತಿದ್ದೇನೆ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಇದನ್ನು ಫ್ರೈ ಮಾಡಬೇಕು. ಈರುಳ್ಳಿ ಬೆಂದ ನಂತರ ಇದಕ್ಕೆ ನಾವು ಹೆಚ್ಚಿಟ್ಟ ಎಲ್ಲ ವೆಜಿಟೇಬಲ್ಸ್ ಅನ್ನು ಹಾಕಬೇಕು. ಆದರೆ ಗ್ರೀನ್ ಪೀಸ್ ಮತ್ತೆ ಪನ್ನೀರನ್ನು ಹಾಕಬಾರ್ದು. ಈಗ ಅದು ನಂತರ ಲಾಸ್ಟ್ಗೆ ನಾವು ಹಾಕಬೇಕು. ಸೊ ಇದನ್ನ ಎಲ್ಲ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಇದನ್ನು ಕುಕ್ ಮಾಡಬೇಕು. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಕುಕ್ ಮಾಡಿ. ಇದು ಕುಕ್ ಆಗುವ ತನಕ ನಾವೊಂದು ಮಸಾಲವನ್ನು ಮಾಡುವ. ಅದಕ್ಕೆ ಫಸ್ಟಿಗೆ ಬಾಣಲೆಗೆ 1-3 ಟೀ ಸ್ಪೂನ್ ಗೀಯನ್ನು ಹಾಕಿ, ಇದಕ್ಕೆ 4ರಿಂದ 5 ರೆಡ್ ಚಿಲ್ಲೀಸ್ ಅನ್ನು ಹಾಕಿ, ಇದನ್ನು ನೀವು ನಿಮ್ಮ ಖಾರದ ಮಟ್ಟಕ್ಕೆ ಹೇಗೆ ಆಗ್ತದೆ, ಇದರಲ್ಲಿ ಖಾರ ಇರುವುದಿಲ್ಲ ಆಕ್ಚುಲಿ, ಸೊ ಹಾಕಬಹುದು, ಏನು ಪ್ರಾಬ್ಲಮ್ ಇಲ್ಲ. ನಂತರ ಇದಕ್ಕೆ ಜಿಂಜರ್ ಮತ್ತೆ ಗಾರ್ಲಿಕ್ ಹಾಕಿ, ಅದು ಕೂಡ ತುಂಬ ಹಾಕೋದು ಬೇಡ, ಸ್ವಲ್ಪ ಸ್ವಲ್ಪ ಹಾಕಿ. ನಂತರ 3 ಟೀ ಸ್ಪೂನ್ ಅಷ್ಟು ಕ್ಯಾಶ್ಯೂ ಅನ್ನು ಹಾಕಿ, ಇದನ್ನು ಈಗ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಫ್ರೈ ಆದ ನಂತರ 1-2 ಟೊಮೆಟೊವನ್ನು ಹಾಕಿ, ಮತ್ತೆ ಕೊತ್ತಂಬರಿ ಸೊಪ್ಪಿದು ಸ್ಟೆಮ್ ಇರ್ತದಲ್ಲ ಅದನ್ನು ಹಾಕಬೇಕು. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಉಪ್ಪು ಹಾಕುವಾಗ ಸ್ವಲ್ಪ ನೋಡ್ಕೊಂಡು ಹಾಕಿ, ಯಾಕಂದ್ರೆ ನಾವು ವೆಜಿಟೇಬಲ್ಸ್ಗೆ ಕೂಡ ಹಾಕ್ಲಿಕ್ಕೆ ಉಂಟು. ಮತ್ತೆ 1 ಟೀ ಸ್ಪೂನ್ ಅಷ್ಟು ಶುಗರ್ ಅನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿ ಸ್ಲೋ ಫ್ಲೇಮ್ ಅಲ್ಲಿ ಇದನ್ನು ಕುಕ್ ಮಾಡಬೇಕು. ಒಂದು 15 ಮಿನಿಟ್ಸ್ ಅಟ್ಲೀಸ್ಟ್ ಇದನ್ನು ಕುಕ್ ಮಾಡಬೇಕು. ನಂತರ ಇದನ್ನು ಕೂಲ್ ಮಾಡಿ ಇದನ್ನು ಗ್ರೈಂಡ್ ಮಾಡಿ ಇಡೀರಿ, ರೆಡಿ ಮಾಡಿ ಇಡೀರಿ.
ಈಗ ನಮ್ಮ ವೆಜಿಟೇಬಲ್ಸ್ ಎಲ್ಲ ಬೆಂದಿದೆ. ಈ ಸ್ಟೇಜಲ್ಲಿ ನಾನು ಇದಕ್ಕೆ ಗ್ರೀನ್ ಪೀಸ್ ಅನ್ನು ಹಾಕ್ತಿದ್ದೇನೆ. ಯಾಕೆಂದ್ರೆ ಗ್ರೀನ್ ಪೀಸ್ಗೆ ಅಷ್ಟು ಟೈಮ್ ತಾಗುದಿಲ್ಲ ಬೇಯಲಿಕ್ಕೆ. ಸೊ ಇದನ್ನೀಗ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ನೀವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ರು ಆಗ್ತದೆ. ಒಂದು ಟೀ ಸ್ಪೂನ್ ಟರ್ಮರಿಕ್ ಪೌಡರ್ ಅಂದ್ರೆ ಹಳದಿ ಪೌಡರ್, ಒಂದು ಟೀ ಸ್ಪೂನ್ ಜೀರಿಗೆ ಪೌಡರ್, ಎರಡು ಟೀ ಸ್ಪೂನ್ ಕೊತ್ತಂಬರಿ ಪೌಡರ್ ಅನ್ನು ಹಾಕಬೇಕು ಇದಕ್ಕೆ. ಈಗ ಇದನ್ನು ಮಿಕ್ಸ್ ಮಾಡಿ. ಇದು ಮಿಕ್ಸ್ ಮಾಡುವಾಗ ಸ್ವಲ್ಪ ಸ್ಲೋ ಫ್ಲೇಮ್ ಅಲ್ಲಿ ಇಟ್ಟು ನೀವು ಮಿಕ್ಸ್ ಮಾಡಿ. ಈಗ ಇದಕ್ಕೆ ನಾವು ಗ್ರೈಂಡ್ ಮಾಡಿಟ್ಟ ಮಸಾಲವನ್ನು ಹಾಕ್ಬೇಕು. ಮತ್ತೆ ಸ್ವಲ್ಪ ನೀರು ಅಂದ್ರೆ ಆ ಮಿಕ್ಸಿಯಲ್ಲಿ ಮಸಾಲ ಇರ್ತದಲ್ಲ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಹಾಕಿ. ಮತ್ತೆ ತೆಳು ಬೇಕಾದ್ರೆ ನೀವು 2 ಕಪ್ ನೀರು ಹಾಕಬಹುದು. ಸ್ವಲ್ಪ ಥಿಕ್ ಗ್ರೇವಿ ಬೇಕಾದ್ರೆ 1 ಕಪ್ ಸಾಕಾಗ್ತದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನನ್ನ ಗ್ರೇವಿ ಸ್ವಲ್ಪ ತಿಕ್ ಉಂಟು, ನಂಗೆ ಇಷ್ಟು ತಿಕ್ ಬೇಡ. ಸೊ ನಾನು ಸ್ವಲ್ಪ ನೀರನ್ನು ಆಡ್ ಮಾಡ್ತೇನೆ ಇದಕ್ಕೆ. ನೀವು ನೋಡ್ಕೊಂಡು ನೀರನ್ನು ಹಾಕ್ಬಹುದು. ಇದೀಗ ಸ್ವಲ್ಪ ಕುಕ್ ಆಗ್ಲಿ. ಕುಕ್ ಆದ ನಂತರ ಇದಕ್ಕೆ ನಾವು ಗ್ರೇಟ್ ಮಾಡಿಟ್ಟ ಪನ್ನೀರನ್ನು ಹಾಕಿ 1 ನಿಮಿಷ ಸಾಕಾಗ್ತದೆ ಇದು ಬೇಯಲಿಕ್ಕೆ. ಪನ್ನೀರ್ ಅಷ್ಟು ಟೈಮ್ ತಾಗುದಿಲ್ಲ. ಸೊ 1 ಮಿನಿಟ್ ಅಷ್ಟು ಕುಕ್ ಮಾಡಿ. ಲಾಸ್ಟಿಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೆ 1 ಟೀ ಸ್ಪೂನ್ ಗರಂ ಮಸಾಲವನ್ನು ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ. ನಮ್ಮ ವೆಜ್ ಕೀಮಾ ರೆಡಿ ಆಗಿದೆ. ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ನಾನೀಗ ಟ್ರೈ ಮಾಡ್ತಿದ್ದೇನೆ. ನೋಡ ಹೀಗೆ ಬಂದಿದೆ ಅಂತ. ನಾ ಪರೋಟ ತಗೊಂಡಿದ್ದೇನೆ. ಸೊ ಪರೋಟದ ಜೊತೆ ನಾನು ತಿಂತಿದ್ದೇನೆ. ತುಂಬಾ ಸ್ವಲ್ಪ ತಿಕ್ಕಾಗಿ ಬಂದಿದೆ, ಒಳ್ಳೆ ಬಂದಿದೆ. ಟೇಸ್ಟ್ ಕೂಡ ತುಂಬಾ. ನೋಡಿದಿರ ಅಲ್ವಾ, ರೆಸಿಪಿ ಈಸಿ ಉಂಟಲ್ಲ.
ಸೊ ಇದನ್ನು ಟ್ರೈ ಮಾಡಿ ಮತ್ತು ನನಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫೇಸ್ಬುಕ್ ವಾಟ್ಸಪ್ಪಲ್ಲೆಲ್ಲ ಸ್ವಲ್ಪ ಶೇರ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.